ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, 2024-25ನೇ ಸಾಲಿನಲ್ಲಿ ಆಲ್ರೆಡಿ SSP ಅರ್ಜಿ ಸಲ್ಲಿಸಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ಮದು ಈ ಥರ ಸ್ಟೇಟಸ್ ಇದೆ, ಈ ಥರ ಇದ್ದರೆ ಏನು ಮಾಡಬೇಕು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕನ್ಫ್ಯೂಸಲ್ಲಿ ಇದ್ದರು ಮತ್ತು ಕ್ವಶನ್ಸ್ನ ಕೂಡ ಕೇಳ್ತಾ ಇದ್ದರು. ಆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. 2024-25ನೇ ಸಾಲಿನ ಆಲ್ರೆಡಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಏನಿದೆ ಎಲ್ಲ, ನಿಮ್ಮದೇನಾದರೂ ಸ್ಟೇಟಸ್ ಈ ಥರ ಇತ್ತು ಅಂದರೆ, ಇನ್ನೂ ಪೋಸ್ಟ್ DBT ಆಗಿಲ್ಲ, ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಈ ಸ್ಟೆಪ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ತೋರಿಸಿಕೊಡ್ತೀನಿ. ಇದನ್ನು ನಾನು 27/3/2025 ಇವತ್ತು ಚೆಕ್ ಕೂಡ ಮಾಡಿಕೊಂಡಾಗ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಪೋಸ್ಟ್ ಲೆವೆಲ್ ವೆರಿಫಿಕೇಷನ್ ಆ್ಯಟ್ ಕಾಲೇಜ್ ಲೆವೆಲ್ನಲ್ಲಿ ಅವ್ರದ್ದು ವೆರಿಫಿಕೇಷನ್ ಆಗಿದೆ ಮತ್ತು ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಅಪ್ರೂವಲ್ಡ್ ಆಗಿದೆ. ಬಟ್ ಅವ್ರದ್ದು ಏನಾಗಿದೆ ಅಂದರೆ ಎಜುಕೇಷನ್ ವೆರಿಫಿಕೇಷನ್ ಸ್ಟೇಟಸ್ ಆ್ಯಟ್ ಪೋಸ್ಟ್ ಲೆವೆಲಲ್ಲಿ ಅಂದರೆ ಬ್ಲಾಕ್ ವಾರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಹಿಂದೂ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದೂ ಕಲ್ಯಾಣ ಇಲಾಖೆ ವತಿಯಿಂದ ಸೇರಿರುವಂತಹ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ, ಅಪ್ರೂವಲ್ಡ್ ಎಲಿಜಿಬಲ್ ಕೂಡ ಆಗಿಲ್ಲ. ಸೊ ಹಾಗಾಗಿ ಇಂತಹ ಸ್ಟೇಟಸ್ ಇತ್ತು ಅಂದರೆ ನಿಮ್ಮದು ಕೂಡ ಏನಪ್ಪ ಅಂದರೆ, ಇಂಥ ಒಂದು ಸ್ಟೇಟಸ್ ನಿಮ್ಮದು ಇದೇ ಥರ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದು ಇನ್ನೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ, ಮತ್ತು ಅದರ ಜೊತೆಗೆ ಆಲ್ರೆಡಿ ಅರ್ಜಿ ಕೂಡ ಸಲ್ಲಿಸಿರ್ತೀರ ನೋಡಿ. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಅರ್ಜಿ ಸಲ್ಲಿಸಿರುವಂಥದ್ದು ಡೇಟ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನೋಡಿ, ಕಾಣ್ತಾ ಇದೆ ಅಂತ ಭಾವಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ 25/11/2024 ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ ಕೂಡ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ತಾಲೂಕು ಆಫೀಸರ್ನಲ್ಲಿ ವೆರಿಫಿಕೇಷನ್ ಆಗಬೇಕಾಗಿತ್ತು. ಯಾಕಂದರೆ ಬೆಟರ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸೇರಿರೋದ್ರಿಂದ ಸೊ ಅವ್ರದ್ದು ಆಗಿಲ್ಲ ಅಂದರೆ ನೀವು ಕೂಡಲೇ ಏನು ಮಾಡಬೇಕು ಅಂದರೆ ಹತ್ತಿರದ ತಾಲೂಕು ಆಫೀಸರ್ಗೆ ವಿಸಿಟ್ ಕೊಟ್ಟು ನಿಮ್ಮದು SSP ಅಪ್ಲಿಕೇಶನ್ ಏನು ಹಾಕಿರ್ತಾರಲ್ಲ ಆ ಒಂದು ಫಾರ್ಮ್ನ ತೊಗೊಂಡು ಹೋಗಿ ಅಲ್ಲಿ ಜಸ್ಟ್ ನಮ್ಮದು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ, ನಾನು ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿ 5 ತಿಂಗಳು ಆಗಿದೆ ಅಂತ ಜಸ್ಟ್ ಒಂದು ಸಾರಿ ವಿಸಿಟ್ ಮಾಡಿದರೆ ಸಾಕು. ಅವರು ಇಮಿಡಿಯೇಟಾಗಿ ಲಾಗಿನ್ ಆಗಿ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಮಾಡ್ತಾರೆ. ನಂತರ ನಿಮ್ಮದು ಫಸ್ಟ್ DBT ಕೂಡ ಆಗುತ್ತೆ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಹಂಗೆ ಪೆಂಡಿಂಗ್ನಲ್ಲಿ ಇರುತ್ತೆ. ಅದು ಯಾರ್ಯಾರ್ದು ಈ ಥರ ಒಂದು ಸ್ಟೇಟಸಲ್ಲಿದೆ SSP ಸ್ಕಾಲರ್ಶಿಪ್ಪಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ಅವರು ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಏನು ಹಾಕಿರ್ತಾರಲ್ಲ ಆ ಒಂದು ಫಾರ್ಮ್ನ ತಗೊಂಡು ಹೋಗಿ ಅಲ್ಲಿ ಹೇಳಿ ಇಮಿಡಿಯೇಟಾಗಿ ವೆರಿಫಿಕೇಷನ್ನ ಮಾಡ್ತಾರೆ. ಮತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.